ವಾರ್ತೆಗಳ ಪ್ರಾಯೋಜಕರು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichuru's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಹಾನಗರ ಪಾಲಿಕೆ ವೈಫಲ್ಯ ವಿರೋಧಿಸಿ ನವೆಂಬರ್ 1ರಂದು ಉಸ್ತುವಾರಿ ಸಚಿವರಿಗೆ ಘೇರಾವ್. ಪಾಲಿಕೆ ಮಹಾಪೌರರು, ಆಯುಕ್ತರು ರಾಜೀನಾಮೆಗೆ ಆಗ್ರಹಿಸಿ ನವೆಂಬರ್ 3ರಂದು ಧರಣಿ. ಮಹಾವೀರ್. ಬಿಸಿಎಂ ಹಾಸ್ಟೆಲ್ಗಳಿಗೆ ಅಡುಗೆ ಸಹಾಯಕರಿಗೆ ವಾರ್ಡನ್ ಹುದ್ದೆ ಪ್ರಭಾರಿ ಕ್ರಮಕ್ಕೆ ಶರಣಪ್ಪ ಮಟ್ಟೂರು ಆಗ್ರಹ. ವಾರ್ಡ್ ನಂಬರ್ 28ರಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಲು ಎಐಎಂಐಎಂ ಮನವಿ. ಮನ್ಸಲಾಪುರ ರಸ್ತೆಗೆ ಸುಕ್ಷೇತ್ರ ಸಿದ್ದಲಿಂಗೇಶ್ವರ ದೇವಸ್ಥಾನ ರಸ್ತೆ ಎಂದು ನಾಮಕರಣ ಮಾಡಲು ಒತ್ತಾಯ. ಮತ್ತು ವಿದ್ಯುತ್ ತಂತಿ ತಗುಲಿ ಲೈನ್ ಮ್ಯಾನ್ ಸಾವು. ನಗರಸಭೆ ಪಾಲಿಕೆಯಾಗಿ ಮಾರ್ಪಟ್ಟ ನಂತರವೂ ಆಡಳಿತದಲ್ಲಿ ಯಾವುದೇ ಬದಲಾವಣೆಯಾಗದೆ ಭ್ರಷ್ಟಾಚಾರ, ಅನಧಿಕೃತ ವ್ಯವಹಾರಕ್ಕೆ ಪ್ರೋತ್ಸಾಹ ನೀಡುತ್ತಿರುವ ಆಡಳಿತ ವ್ಯವಸ್ಥೆ ವಿರುದ್ಧ ನವೆಂಬರ್ 1ರಂದು ರಾಜ್ಯೋತ್ಸವಕ್ಕೆ ಆಗಮಿಸುವ ಉಸ್ತುವಾರಿ ಸಚಿವರಿಗೆ ಘೇರಾವ್ ಮಾಡಲಾಗುತ್ತದೆ ಎಂದು ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪಾಲಿಕೆಯಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ. ಸ್ವಚ್ಛತೆ ಸಂಪೂರ್ಣ ವಿಫಲವಾಗಿದ್ದು, ಅನಧಿಕೃತವಾಗಿ ಮಾವಿನಕೆರೆ ಬಳಿ ತರಕಾರಿ ವ್ಯಾಪಾರಕ್ಕೆ ಅವಕಾಶ ನೀಡಿ 1 ಕೋಟಿ ಆರ್ಥಿಕ ನಷ್ಟವಾದರೂ ಗಮನ ಹರಿಸುತ್ತಿಲ್ಲ. ಅನೇಕ ಬಾರಿ ದೂರು ನೀಡಿದರೂ ಕೇವಲ ಭರವಸೆ ಬಿಟ್ಟು ಬೇರೇನೂ ಆಗುತ್ತಿಲ್ಲ. ಪಾಲಿಕೆ ಆಯುಕ್ತರು ಅಧಿಕಾರ ವಹಿಸಿಕೊಂಡು 9 ತಿಂಗಳು ಕಳೆಯುತ್ತಿದ್ದರೂ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಕಚೇರಿ ಅವಧಿಯಲ್ಲಿಯೂ ಸಾರ್ವಜನಿಕರ ಸಮಸ್ಯೆಗಳನ್ನು ಸಹ ಕೇಳುತ್ತಿಲ್ಲ ಎಂದರು. ಪಾಲಿಕೆ ಆಯುಕ್ತರನ್ನು ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿ ಉಸ್ತುವಾರಿ ಸಚಿವರಿಗೆ ಮನವಿ ನೀಡುವುದಾಗಿ ಹೇಳಿದರು. ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ನಾಮಕೆ ವಾಸ್ತೆ ಆಗಿದ್ದಾರೆ, ಯಾರೂ ಕಾಮಕ್ಕೆ ವಾಸ್ತೆ ಆಗುತ್ತಿಲ್ಲ. ಪಾಲಿಕೆ ಅವ್ಯವಸ್ಥೆ ಸರಿಪಡಿಸಲು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ 15 ದಿನಗಳು ಕಳೆದರೂ ಯಾವುದೇ ಕ್ರಮವಾಗಿಲ್ಲ. ಜನರ ಸಮಸ್ಯೆಗಳು ಬಗೆಹರಿಯದೆ ಹೋಗುತ್ತಿವೆ ಎಂದು ಹೇಳಿದರು. ಮಾವಿನಕೆರೆ ಬಳಿ ಅನಧಿಕೃತವಾಗಿ ತರಕಾರಿ ವ್ಯಾಪಾರಕ್ಕೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಾಲ್ದಾರ್ ಇವರು ಅಕ್ರಮವಾಗಿ ಹಣ ವಸೂಲಿ ಮಾಡುತ್ತಿದ್ದಾರೆ. ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಅನಧಿಕೃತ ತರಕಾರಿ ಮಾರುಕಟ್ಟೆ ತೆರವಿಗೆ ನಿರ್ಣಯಿಸಿದ್ದರೂ ಪಾಲಿಕೆ ಮಹಾಪೌರರು ಸುಮ್ಮನಾಗಿದ್ದಾರೆ. ನರಸಿಂಹ ಮಾಡಗಿರಿ ಅವರು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ನವೆಂಬರ್ 3ರಂದು ಕಚೇರಿ ಮುಂದೆ ಧರಣಿ ನಡೆಸುವುದಾಗಿ ಹೇಳಿದರು. 2024-25ರಿಂದ ಅನಧಿಕೃತ ತರಕಾರಿ ಮಾರಾಟದ ಟೆಂಡರ್ ನಡೆದಿಲ್ಲ. ಆದರೂ ಶುಲ್ಕ ವಸೂಲಿ ಮಾಡಲಾಗುತ್ತಿದೆ. ರೈತರು ಅಲ್ಲದ, ವ್ಯಾಪಾರಿಯೂ ಅಲ್ಲದೆ ರವೀಂದ್ರ ಜಾಲ್ದಾರ್ ಹಣ ವಸೂಲಿ ಮಾಡುತ್ತಿದ್ದರೂ ಪಾಲಿಕೆ ಆಡಳಿತ ಸಹಕರಿಸುತ್ತಿದೆ. ಪಾಲಿಕೆ ಆರ್ಥಿಕ ನಷ್ಟವಾದರೂ ಹೊಂದಾಣಿಕೆ ರಾಜಕೀಯ ನಡೆಯುತ್ತಿದೆ ಎಂದು ಆರೋಪಿಸಿದರು. ಕೂಡಲೇ ಪಾಲಿಕೆ ಆಯುಕ್ತರು ಹಾಗೂ ಪಾಲಿಕೆ ಮಹಾಪೌರರು ರಾಜೀನಾಮೆ ನೀಡಬೇಕು. ಅಕ್ರಮ ಹಣ ವಸೂಲಿ ಮಾಡುತ್ತಿರುವ ರವೀಂದ್ರ ಜಾಲ್ದಾರ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗುತ್ತದೆ ಎಂದರು. ಮಹಾನಗರ ಪಾಲಿಕೆಯ ಆಯುಕ್ತರಾದಂಥ ಜುಬೇರ್ ಮಹಾಪಾತ್ರ ಅವರು ತಮ್ಮ ಕಾರ್ಯಾಲಯಕ್ಕೆ ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ, ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸುವುದಿಲ್ಲ. ಮೇಲಿಂದ ಏನಂತಂದರೆ, ಇಲ್ಲಿಯ ತನಕ ಪಾಲಿಕೆ ಆಯುಕ್ತರು ಅಧಿಕಾರ ವಹಿಸಿಕೊಂಡು 9 ತಿಂಗಳಾಗ್ತಾ ಇದೆ. ಇಲ್ಲಿಯವರೆಗೂ ಕೂಡ ಏನಂತಂದರೆ ತಮ್ಮ ಕಾರ್ಯಾಲಯದಲ್ಲಿ ಸಾರ್ವಜನಿಕರ ಭೇಟಿ ಸಮಯ ಸಲುವಾಗಿ ಏನಂತಂದರೆ ಫಲಕ ನಿಗದಿಪಡಿಸಿಲ್ಲ. ಕಾರ್ಯಾಲಯದಲ್ಲಿ ಇದುವರೆಗೂ ಫಲಕ ನಿಗದಿಪಡಿಸಿಲ್ಲ, ಅಲ್ಲಿ ಹಾಕಿಲ್ಲ. ಮೊನ್ನೆ ನಾವು ದಿನಾಂಕ 9/10/2025ರಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡ್ತೀವಿ.
ಈಗಾಗಲೇ ನಾವು ಹಲವಾರು ಬಾರಿ ಏನಂತಂದ್ರೆ ಮೆಮೊರಂಡಮ್ ಕೊಟ್ಟಿದ್ದೀವಿ, ಮನು ಪತ್ರ ಕೊಟ್ಟಿದ್ದೀವಿ. ತಮ್ಗೆ ಗೊತ್ತಿರ್ತಕ್ಕಂಥ ವಿಷಯ, ಈಗ ಪಾಲಿಕೆ ಆಯುಕ್ತರು ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ ಮತ್ತು ಫಲಕ ಕೂಡ ಅಳವಡಿಸಿಲ್ಲ ಅಂತೇಳಿ ಹೇಳಿದ್ರೆ ನಾನು ಈಗಲೇ ಹೇಳ್ತೀನಿ ಅಂತ ಹೇಳಿದ್ರು. ಇದುವರೆಗೂ ಹೇಳಿಲ್ಲ ಅವರು ಜಿಲ್ಲಾಧಿಕಾರಿ. ಯಾಕೆ ಹೇಳಿಲ್ಲ ಇನ್ನೂ ಏನಂತಂದ್ರೆ ದೇವರಿಗೆ ಗೊತ್ತು. ಜಿಲ್ಲೆಯಲ್ಲಿ ಆಡಳಿತ ಮಾತ್ರ ಏನಂತಂದ್ರೆ ಯಾವ ಸರ್ಕಾರ ಇದೆ, ಯಾವ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಈ ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ಮಂಡಳಿ ಇದೆ, ಒಂದು ಕೆಲಸನೂ ಆಗ್ತಾ ಇಲ್ಲ. ಅದು ತಮ್ಮೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ನಾವು ಈ ಮಹಾನಗರ ಪಾಲಿಕೆ ಯಾಕಾದ್ರೂ ಆಗಿದೆಪ್ಪ ಅಂತೇಳಿ ಅನಿಸ್ತದೆ. ಯಾಕಂತಂದ್ರೆ ಇದು ಮಹಾನಗರ ಪಾಲಿಕೆ ಆಗ್ಬಿಟ್ಟಿದೆ. ಅವರು ಹೇಳ್ತಾರ ಪಾಲಿಕೆ ಆಯುಕ್ತರು ಹಿಂದೇನು ಕೂಡ ಹೇಳಿದ್ವಿ, ರಾಯಚೂರು ನಗರವನ್ನು ಮುಂದೂರು ಮಾಡ್ತೀನಿ ಅಂತೇಳಿ. ನಿಮ್ಮ ಕೈಲಿ ಏನೂ ಆಗೋದಿಲ್ಲ ಸ್ವಾಮಿ. ಮೊದಲನೇದಾಗಿ ಏನಂತಂದ್ರೆ ತಾವು ಅಧಿಕಾರ ವಹಿಸಿಕೊಂಡು ಕೂಡಲೇ ಒಬ್ಬ ದಕ್ಷ ಆಡಳಿತ ಅಧಿಕಾರಿ ಏನಾದರೂ ಕೆಲಸಗಳು ಆಗ್ತಾವ ಅಂತೇಳಿ ಈ ರಾಯಚೂರಿನ ನಗರದ ಜನತೆ ಬಹಳ ತಮ್ಮಲ್ಲಿ ವಿಶ್ವಾಸ ಇಟ್ಕೊಂಡಿದ್ರು. ಅದೇನೂ ಆಗಲಿಲ್ಲ. ಈ ಖಾತ ಬಿ ಖಾತ ತಮ್ಗೆ ಗೊತ್ತಿದೆ. ಒಬ್ಬೊಬ್ರು ಏನಂತಂದ್ರೆ ತಮ್ಮ ಈ ಖಾತ ಪಡ್ಕೊಳ್ಳೋ ಸಲುವಾಗಿ 4-5 ತಿಂಗಳು ತಿರುಗಾಡಿದ್ರು ಕೂಡ ಇದುವರೆಗೆ ಏನಂತಂದ್ರೆ ಅವ್ರಿಗೆ ಈ ಖಾತ ಬಿ ಖಾತ ಸಿಕ್ಕಿದೆ. ಮೇಲಿಂದ ಏನಂತಂದ್ರೆ ಸ್ವಚ್ಛತೆ ನೀವೆಲ್ಲ ನೋಡ್ತಾ ಇದ್ದೀರಿ. ನಗರದ ಮಧ್ಯಭಾಗದಲ್ಲಿ ಮುಖ್ಯ ರಸ್ತೆಗಳಲ್ಲಿ ಸ್ವಚ್ಛತೆ ಆಗ್ತಾ ಇದೆ. ಉಳಿದ ಕಡೆ ಅಂದ್ರೆ ಸ್ವಚ್ಛತೆ ಎನ್ನುವುದು ನಾವು ಕನಸಿನಲ್ಲಿ ಕಾಣ್ತೇವೆ. ಅದಾದ ನಂತರ ಏನಂತಂದ್ರೆ ಕಾನೂನು ಬಾಹಿರ ತರಕಾರಿ ಮಾರುಕಟ್ಟೆ ನಡೀತಾ ಇದೆ ಅಂತೇಳಿ ಕಳೆದ 4 ವರ್ಷಗಳಿಂದ 5 ವರ್ಷಗಳಿಂದ ಹೇಳ್ತಾನೆ ಬರ್ತಾ ಇದ್ದೀವಿ. ಅದನ್ನ ತೆರವುಗೊಳಿಸಿದವರು ಇಂದಿನ ಜಿಲ್ಲಾಧಿಕಾರಿಗಳಾದಂತ ಚಂದ್ರಶೇಖರ್ ನಾಯಕ್ ಅವರು ಏನಂತಂದ್ರೆ ಕಾನೂನು ಪ್ರಕಾರನೇ ಅಲ್ಲಿ ಏನ್ ನಡೀತಾ ಇದೆ ಏನಿಲ್ಲ ಅಂತೇಳಿ ಎಂ ಸರ್ಕಾರದಿಂದ ಅದನ್ನ ತೆರವುಗೊಳಿಸಿದ್ರು. ಇವರು ಕೋರ್ಟಿಗೆ ಹೋದ್ರು. ಕೋರ್ಟ್ನಲ್ಲಿ ಕೇಸು ಏನಂತಂದ್ರೆ ಪ್ರಕರಣ ವಜಾ ಆಯಿತು. ಅದನ್ನು ತದನಂತರ ಏನಂತಂದ್ರೆ ಈ ಪುಣ್ಯಾತ್ಮ ರವೀಂದ್ರ ಜಲ್ಲಾರ್ ಬಿಜೆಪಿಯ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಮೋಸ ವಂಚನೆ ಮಾಡುವ ಒಬ್ಬ ವ್ಯಕ್ತಿ ಅಲ್ಲಿಂದ ಎಂ ಸರ್ಕಲ್ನಿಂದ ಹೋಗಿ ಏನಂತಂದ್ರೆ ಸುಳ್ಗಾಡಿನಲ್ಲಿ ತರಕಾರಿ ಮಾರ್ಕೆಟ್ ಹಾಕಿದರು. ಅಲ್ಲಿ ಏನಂತಂದ್ರೆ 2024-25 ಟೆಂಡರ್ ಆಗಲಿಲ್ಲ. ಆ ಹಣ ಹಾಗೆ ವಸೂಲು ಮಾಡಿಕೊಂಡು ತಿಂತಾ ಇದ್ದಾರೆ. ಅದು ತಾವುಗಳು ಕೂಡ ಹಿಂದೆ ಪ್ರಶ್ನೆ ಕೇಳಿದ್ರಿ, ಆ ಹಣ ಯಾರಿಗೆ ಹೋಗ್ತಾ ಇದೆ ಅಂತ ಹೇಳಿ. ಹಿಂದೆ ಏನಂತಂದ್ರೆ ಅದರ ಪಾಲುದಾರ ಗುರುಸಿದ್ದಯ್ಯ ಮತ್ತು ರವೀಂದ್ರ ಜಲ್ಲಾರ್, ಆ ಒಂದು ಪ್ರೈವೇಟ್ ಕಟ್ಟಡ ಮಾಲೀಕ ಅವರೆಲ್ಲರೂ ಏನಂತಂದ್ರೆ ಹಣ ತಿಂದರು. ಸ್ವಾಮಿ, ಪಾಲಿಕೆಗೆ ಏನಂತಂದ್ರೆ ಕಳೆದ 4-5 ವರ್ಷಗಳಿಂದ 1 ಕೋಟಿ ನಷ್ಟ ಆಗ್ತಾ ಇದೆ. ಏನ್ ಮಾಡ್ತಾ ಇದ್ರು ಪಾಲಿಕೆ ಆಯುಕ್ತರೇ ನೀವು? ನಾವು ಹೇಳಿದ್ವಿ ಇವರು ಅಧಿಕಾರ ವಹಿಸಿಕೊಂಡ ನಂತರ 25-26 ಟೆಂಡರ್ ಆದ್ರೂ ಕರೀರಿ ಅಂತೇಳಿ. ಮಾಡುವ ಇವರು ಆವಾಗ ಮಾಡುವ ಬರೀ ಇದೇ ಮಾತು ಹೇಳ್ತಾ ಇದ್ದಾರೆ. ಈ ಕೆಲಸ ಮಾತ್ರ ಸಂಪೂರ್ಣ ಇಲ್ಲ. ಇನ್ನೊಂದೇನಂತಂದ್ರೆ ನಮ್ಮ ಸಂಘದ ವತಿಯಿಂದ ಹಲವಾರು ಏನಂತಂದ್ರೆ ಸಾರ್ವಜನಿಕರಿಗೆ ಒಂದು ಒಳ್ಳೆ ಕೆಲಸಗಳಾಗಬೇಕು. ಸಾರ್ವಜನಿಕರಿಗೆ ಏನಂತಂದ್ರೆ ನಗರ ಪಾಲಿಕೆಯಿಂದ ಮಹಾನಗರ ಪಾಲಿಕೆಯಿಂದ ಸೌಲಭ್ಯಗಳು ಸಿಗಬೇಕಂತ ಹೇಳಿ ನಾವು ನಮ್ಮ ಕಡೆಯಿಂದ ಏನಂತಂದ್ರೆ ವಾರ್ಡ್ ನಂಬರ್ 28-29 ಅಲ್ಲಿ ಬೀದಿ ದೀಪಗಳು ಹಾಕಿರಿ ಅಂತೇಳಿ ಒಂದು ಮನವಿ ಪತ್ರ ಕೂಡ ಕೊಟ್ಟಿದ್ದೀವಿ. ಅದು ಯಾವುದೂ ಆಗಲಿಲ್ಲ. ಇನ್ನೊಂದೇನಂತಂದ್ರೆ ದಿನಾಂಕ 1 ನವೆಂಬರ್ ಜಿಲ್ಲಾ ಉಸ್ತುವಾರಿ ಸಚಿವರು ಕನ್ನಡ ರಾಜ್ಯೋತ್ಸವ ದಿನಾಚರಣೆಗೆ ಬರ್ತಾ ಇದ್ದಾರೆ. ಅವ್ರನ್ನ ನಾವು ಗೆರವ್ ಮಾಡ್ಬೇಕಂತಿದ್ದೀವಿ. ಯಾಕಂತಂದ್ರೆ ಈ ಸರ್ಕಾರ ಬರೀ ಭ್ರಷ್ಟರಿಗೆ, ಕೆಲಸ ಮಾಡದೇ ಇರ್ತಕ್ಕಂಥ ಅಧಿಕಾರಿಗಳಿಗೆ ಸಪೋರ್ಟ್ ಮಾಡ್ತಾ ಇದೆ. ಇಲ್ಲಿ ಎಲ್ಲ ಲೀಡರ್ಗಳು ನಾಮಕೆ ವಾಸ್ತೆ ಇದ್ದಾರೆ, ಕಾಮಕೆ ವಾಸ್ತೆ ಇಲ್ಲ. ಎಲ್ಲರೂ ತಗೊಳ್ರಿ, ಅವರು ಹಿಂಗಂತಲ್ಲ. ಅಪೋಸಿಷನ್ ಅವರು ಹಂಗೆ ಇದ್ದಾರೆ, ರೂಲಿಂಗ್ ಅವರು ಹಂಗೆ ಇದ್ದಾರೆ. ಇನ್ನೊಂದೇನಂತಂದ್ರೆ ತಮಗೆ ಗೊತ್ತಿರ್ತಕ್ಕಂಥ ವಿಷಯ, ಇವರು ನರಸಿಂಹ ಮಾಳಿಗೆ ಅವರು ಇವರು ಅಧಿಕಾರ ವಹಿಸಿಕೊಂಡು ಸುಮಾರು 12-13 ತಿಂಗಳು ಆಗ್ತಾ ಇದೆ. ಇವ್ರಿಗೆ ಏನಂತಂದ್ರೆ ಇವರೇ ಇದೇ ವರ್ಷ ಜನವರಿ ಏನೇನಂತಂದ್ರೆ ಒಂದು ಕರಾರು ಪಾಸ್ ಮಾಡಿದ್ರು. ಅದೇನಂತಂದ್ರೆ ಅಲ್ಲಿ ಇರ್ತಕ್ಕಂಥ ಅನಧಿಕೃತ ತರಕಾರಿ ಮಾರ್ಕೆಟ್, ಕಾನೂನು ಬಾಹಿರ ತರಕಾರಿ ಮಾರ್ಕೆಟ್ ತೆಗಿಬೇಕಂತೇಳಿ ಒಂದು ನಿರ್ಣಯ ಮಾಡಿದ್ರು.
ಮಾಡಿದ ಮೇಲೆ ತಾವುಗಳು ಮಹಾಪೌರರು ಉಪಮಹಾಪೌರರು ಹೋಗಿ ಏನಂತಂದ್ರೆ ಮಾನ್ಯ ಈಗಿರ್ತಕ್ಕಂಥ ಆಯುಕ್ತರಿಗೆ ಮನವರಿಕೆ ಮಾಡಿಕೊಟ್ಟು ಶಿಫ್ಟ್ ಮಾಡಬಹುದು. ನಾವು ಇವಾಗ ಹೋಗ್ತೀವಿ ಆವಾಗ ಹೋಗ್ತೀವಿ ಊರಾಗೆಲ್ಲ ಇಲ್ಲ ಇವತ್ತೇ ನಾನು ಕಳಿಸ್ತೀನಿ ನಾಳೆನೇ ಕಳಿಸ್ತೀನಿ ಆಯ್ತು ಎಲ್ಲ ಮಾತಾಡಿವಿ, SP ಜೊತೆ ಮಾತಾಡಿದ್ವಿ, ಇವ್ರ ಜೊತೆ ಮಾತಾಡಿ ಬರೇ ಬಂಡಲ್ ಮಾತುಗಳಿವು. ಹಾಗಾಗಿ ಏನಂತಂದ್ರೆ ದಿನಾಂಕ 3/11/2025 ಕನ್ನಡ ರಾಜ್ಯೋತ್ಸವ ಆದಮೇಲೆ ಇವತ್ತಿಗೆ 8 ದಿವಸ ಸೋಮವಾರ ಏನಂತಂದ್ರೆ ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿಯಲ್ಲಿ ಮತ್ತು ಮಹಾಪೌರರ ಕಚೇರಿಯಲ್ಲಿ ಏನಂತಂದ್ರೆ ಧರಣಿ ಮಾಡ್ತೀವಿ. ನೀವು ಕೆಲಸ ಮಾಡಿ ಇಲ್ಲಿದ್ರೆ ಅಂತಂದ್ರೆ ಬಿಟ್ಟು ರಾಜೀನಾಮೆ ಕೊಡ್ರಿ ಅಂತೇಳಿ. ಒಂದು ಕೆಲಸ ಆಗ್ತಾ ಇಲ್ಲ, ಒಂದು ಕೆಲಸ. ಇನ್ನು ಈ ಪುಣ್ಯಾತ್ಮ ಜಲ್ಲರ ವಿರುದ್ಧ ಏನಂತಂದ್ರೆ ನಾವು ಅನೇಕ ಸಲ ಏನಂತಂದ್ರೆ ಮಾನ್ಯ ಇವ್ರಿಗೆ ಯಾರು ಆದಾಯ ತೆರಿಗೆ ಅಧಿಕಾರಿಗಳಿಗೆ ಅವ್ರಿಗೆ ಏನಂತಂದ್ರೆ ಮನವರಿಕೆ ಮಾಡಿಕೊಟ್ರೆ ಅವ್ರು ಕೂಡ ಏನಂತಂದ್ರೆ ನೋಡೋಣ ಮಾಡೋಣ ಅನ್ನೋದ್ರಲ್ಲಿ ಇದ್ದಾರ. ಹಾಗಾಗಿ ಏನಂತಂದ್ರೆ ಮೇಲಧಿಕಾರಿಗಳಿಗೆ ಒಂದ್ಸಲ ಮಾತಾಡಿದ್ರು ಬಂದಿವೆ ಮೇಲಧಿಕಾರಿಗಳಿಗೆ, ಇಲ್ಲ ಹಿಂದೇನೆ ಮಾಡ್ಬೇಕಾಗಿತ್ತು ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರದ್ದು ನಿಮ್ಗೆ ಗೊತ್ತು ಸರ್, ನಾವು ಹೋಗಿ ಏನಂತಂದ್ರೆ ಪದೇ ಪದೇ ಹೇಳ್ತಾ ಇದ್ವಿ. ನಾನು ಜಲ್ಲರ ವಿರುದ್ಧ ಯಾಕೆ ಇಷ್ಟೊಂದು ಗಂಭೀರ ಆರೋಪ ಮಾಡ್ತಾ ಇದ್ದೀನಿ, ಯಾಕೆ ಪದೇ ಪದೇ ಜಲ್ಲರ ಹೆಸರು ತಗೊಳ್ತಾ ಇದ್ದೀನಿ ಅಂತಂದ್ರೆ ಅವ್ರ ಕಡೆಯಿಂದ ಅವರು ವ್ಯಾಪಾರಸ್ಥರು ಅಲ್ಲ, ರೈತರು ಅಲ್ಲ, ಅವರು ಒಳಗ ಬಾಬ್ ತೋರಿಸ್ಕೊಂಡು ಏನಂತಂದ್ರೆ ಅಲ್ಲಿ ಮಾರ್ಕೆಟ್ ನಿರ್ಮಾಣ ಮಾಡ್ಯಾರ. ಅಲ್ಲಿ ಮಾಡಿದ ಮೇಲೆ ಏನಂತಂದ್ರೆ ಪಾಲಿಕೆ ಆಯುಕ್ತರಾಗ್ಲಿ, ಪಾಲಿಕೆ ಏನಂತಂದ್ರೆ ಇವರ ಇಂಜಿನಿಯರ್ ಆಗಲಿ, ಪಾಲಿಕೆ ಏನಂತಂದ್ರೆ ಹೆಲ್ತ್ ಆಫೀಸರ್ ಆಗಲಿ ಕಣ್ಣಿಗೆ ಕಾಣಿಸ್ತಾ ಇದೆ. ನಿಮ್ಗೆ ಏನು ಸಾಕ್ಷಿ ಬೇಕಾಗಿಲ್ಲ, ಕಣ್ಣಿಗೆ ಕಾಣಿಸ್ತಾ ಇದೆ, ಕಿವಿಯಾರ ಕೇಳ್ತಾ ಇದ್ದು, ಕಣ್ಣಾರ ನೋಡ್ತಾ ಇದ್ದೀವಿ. ಅಲ್ಲಿ ಇಲ್ಲಿಗಲ್ ತರಕಾರಿ ಮಾರ್ಕೆಟ್ ಇದೆ, ಒಬ್ಬರು CSI ಸರ್ಕಾರದ CSI ಇದೆ ಅದು. ಅಲ್ಲಿ ಇನ್ನೊಂದು ಏನಂತಂದ್ರೆ ಲೇಔಟೇ ಅಲ್ಲ ಅದು. ಇಂಥ ಒಂದು ಆರೋಪ ಯಾಕೆ ಮಾಡ್ತಾ ಇದ್ದೇನೆ ಅಂತಂದ್ರೆ ನಮ್ಮ ಮಾರ್ಕೆಟಿನಲ್ಲಿ ಹಣ ಯಾವಾಗ ಆಗ್ತದ, ಯಾವಾಗ ಶಿಫ್ಟ್ ಆಗ್ತಾರ ಅವರು ಅಂತೇಳಿ 4 ಜನ ಸತ್ತೋದ್ರು ನಮ್ಮಲ್ಲಿ. ಪಾಪ ಏನಂತಂದ್ರೆ ಅವರು ಅದರ ಮೇಲೆ ಡಿಪೆಂಡ್ ಇದ್ರು. ಈಗ ಏನಂತಂದ್ರೆ ವ್ಯಾಪಾರ ಸಂಪೂರ್ಣ ಹಾಳಾಗಿದೆ. ಹಿಂದೆ ಕೂಡ ನಿಮ್ಗೆ ಹೇಳಿದ್ದೆ ನಾನು ಒಂದೇ ಮಾತು ಹೇಳ್ತೀನಿ, ಈ ಅಧಿಕಾರಿಗಳು ಏನಂತಂದ್ರೆ ಈ ಜಿಲ್ಲಾ ಮಟ್ಟದಲ್ಲಾಗಲಿ ಈ ನಗರ ಮಟ್ಟದಲ್ಲಾಗಲಿ ಎಲ್ಲ ಇಲಾಖೆಗಳಲ್ಲಿ ಏನಂತಂದ್ರೆ ಭ್ರಷ್ಟಾಚಾರ ಬಿಟ್ಟು ಬೇರೆ ಮಾತೇ ಇಲ್ಲ. ಯಾವ ಕೆಲಸಗಳು ಆಗ್ತಾ ಇಲ್ಲ ಹೇಳ್ರಿ. ಈಗ ಅಭಿವೃದ್ಧಿ ಕೆಲಸ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಅಭಿವೃದ್ಧಿ ಆಗಿದೆ ರಾಯಚೂರು. ಹಾಗಾಗಿ ಏನಂತಂದ್ರೆ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ದಿನ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಘೇರಾವ್ ಮಾಡ್ತೀವಿ. ದಿನಾಂಕ 3ರಂದು ಏನಂತಂದ್ರೆ ನಾವು ಪಾಲಿಕೆ ಆಯುಕ್ತರ ಕಚೇರಿಯಲ್ಲಿ ಧರಣಿ ಮಾಡ್ತೀವಿ. ಹಾಗೆ ಮಹಾಪೌರರಾದಂತ ನರಸಿಂಹ ಮಾಡಿಗೆರೆ ಕಚೇರಿ ಎದುರಿಗೆ ಧರಣಿ ಮಾಡ್ತೀವಿ. ಮತ್ತೆ ಇವರು ವಿರುದ್ಧ ಏನಂತಂದ್ರೆ ರವೀಂದ್ರ ಜಲ್ಲರ ವಿರುದ್ಧ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅವ್ರ ಗಮನಕ್ಕೂ ತರ್ತೀವಿ. ಯಾಕಂತಂದ್ರೆ ಇದು ಅವ್ರ ಗಮನಕ್ಕೆ ತರಬಾರ್ದು, ಪಾಲಿಕೆ ಆಯುಕ್ತರಿಗೆ ತರಬೇಕು. ಪಾಲಿಕೆ ಆಯುಕ್ತರಿಗೆ ತಂದ್ರು ಕೂಡ ಏನಂತಂದ್ರೆ ಆಯ್ತು ನೀವು ಎಲ್ಲ ಮಾಡೋದು ಸರಿ ಇದೆ, ನಾನು ಒಂದ್ಸಲ ಏನಂತಂದ್ರೆ ನೀವು ಅಗೇನೆಸ್ಟ್ ಏನೋ ಆರೋಪಗಳು ಬಂದವ. ಆನಂದ ಸ್ವಾಮಿ ಅವು ಎಂತ ಆರೋಪ ಆಗಲಿ, ಗಂಭೀರ ಆರೋಪ ಆಗಲಿ, ಊಹಾಪೋಹ ಆರೋಪ ಆಗಲಿ. ಈ ಸಂದರ್ಭದಲ್ಲಿ ಸಂಘ ಕಾರ್ಯದರ್ಶಿ ಪ್ರಭು ನಾಯಕ್, ಬಸವರಾಜ್, KV ಖಾಜಪ್ಪ, ಉದಯ್ ಕುಮಾರ್, ರಿಜ್ವಾನ್, ತಿಮ್ಮಾರೆಡ್ಡಿ ಇದ್ದರು. ಹಿಂದುಳಿದ ವರ್ಗಗಳ ಬಾಲಕಿಯರ ವಸತಿ ನಿಲಯಗಳಿಗೆ ಅಡುಗೆ ಸಿಬ್ಬಂದಿಗಳನ್ನು ಮೇಲ್ವಿಚಾರಕರಾಗಿ ಪ್ರಭಾರಿ ಅಧಿಕಾರ ನೀಡುತ್ತಿರುವುದನ್ನು ರದ್ದುಗೊಳಿಸಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಶರಣಪ್ಪ ಮಟ್ಟೂರು ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯ ಮಸ್ಕಿ ತಾಲೂಕಿನ ಬಾಲಕಿಯರ ವಸತಿ ನಿಲಯಕ್ಕೆ ಅಡುಗೆ ಸಹಾಯಕರಾಗಿರುವ ಸುಧಾ ಸಿದ್ದರಾಮಯ್ಯ ಇವರನ್ನು ಮಸ್ಕಿ ಶಾಸಕರ ಶಿಫಾರಸಿನ ಮೇರೆಗೆ ಪ್ರಭಾರಿ ಮೇಲ್ವಿಚಾರಕರಾಗಿ ಸೇವೆಗೆ ನಿಯುಕ್ತಿಗೊಳಿಸಲಾಗಿತ್ತು. ಜಿಲ್ಲಾ BCM ಅಧಿಕಾರಿ ಸುನೀತಾ ಇವರು ನಿಯಮಗಳನ್ನು ಮೀರಿ ಅಡುಗೆ ಸಹಾಯಕರನ್ನು ಮೇಲ್ವಿಚಾರಕರಾಗಿ ನೇಮಿಸಿದ್ದರು. ದೂರು ನೀಡಿದ ನಂತರ ಜೂನ್ 16ರಂದು ಪ್ರಭಾರಿ ಅಧಿಕಾರವನ್ನು ರದ್ದುಗೊಳಿಸಿ ಆದೇಶಿಸಿದ್ದರೂ ಅದೇ ಹುದ್ದೆಯಲ್ಲಿ ಮುಂದುವರೆದಿದ್ದಾರೆ. ಅಡುಗೆ ಸಿಬ್ಬಂದಿಗಳನ್ನು ಮೇಲ್ವಿಚಾರಕರನ್ನಾಗಿ ಪ್ರಭಾರ ಅಧಿಕಾರ ನೀಡಿ BCM ಅಧಿಕಾರಿ ಸುನೀತಾ ಇವರು ಸರ್ಕಾರ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ. ಕೂಡಲೇ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದರು. ಅದೇ ರೀತಿ ಈಚನಾಳ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯಕ್ಕೂ ಅಡುಗೆಯವರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಹೋಳಿಯಮ್ಮ ಇವರನ್ನು ನೇಮಿಸಲಾಗಿದೆ. ವಸತಿ ನಿಲಯಗಳಿಗೆ ಬೇರೆಯವರನ್ನು ನೇಮಿಸಿ ಅಡುಗೆ ಸಿಬ್ಬಂದಿಗಳಾಗಿಯೇ ಮುಂದುವರಿಸಬೇಕೆಂದು ಒತ್ತಾಯಿಸಿದರು. ಅಡುಗೆ ಮಾಡ್ತಕ್ಕಂಥ ಕುಟುಂಬಗಳಿರ್ತವೆ. ಆ ಕುಟುಂಬಗಳಿಗೆ ವಾರ್ಡನ್ ಆಗಿ
ಪ್ರಭಾವಿ ವಾರ್ಡನ್ನಾಗಿ ನೇಮಕ ಮಾಡಿದ್ದಾರೆ ಕೆಲವು ಕಡೆಗೆ. ಆ ಪ್ರಭಾವಿ ವಾರ್ಡನ್ನ ನೇಮಕ ಮಾಡ್ತಕ್ಕಂಥವರು ಈ ಜಿಲ್ಲಾ ಹಿಂದುಳಿದ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ನೇಮಕ ಮಾಡ್ತಾರೆ ಅಂತ ಹೇಳಿ ಅವರ ಆದೇಶ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಒಂದೊಂದು ಉದಾಹರಣೆ ಅಂತಂತಂದ್ರೆ ಇಲ್ಲಿ ಮಸ್ಕಿ ತಾಲೂಕಿನ BCM ಹಾಸ್ಟೆಲ್ನಲ್ಲಿ ಬಾಲಕಿಯರ ವಸತಿ ನಿಲಯದಲ್ಲಿ ಅಡುಗೆ ಮಾಡ್ತಕ್ಕಂಥ ಶ್ರೀಮತಿ ಸುಬ್ರಹ್ಮಣ್ಯ ಅಂತಕ್ಕಂಥ ಅಡುಗೆ ಕೊಟ್ಟವರಿಗೆ ಪ್ರಧಾನ ಚಾರ್ಜ್ ಆಗಿ ವಾರ್ಡನ್ ಚಾರ್ಜ್ ಆಗಿ ನೇಮಕ ಮಾಡಿದ್ದಾರೆ. ಹಿಂದೆ ಇರ್ತಕ್ಕಂಥ ಹಿಂದುಳಿದ ಕಲ್ಯಾಣ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀ ಅಶೋಕ್ ಸರ್ ಅವರು ಇವರ ಒಂದು ಚಾರ್ಜ್ ಅನ್ನು ಅಡುಗೆ ಮಾಡ್ತಕ್ಕಂಥ ಕೊಟ್ಟುಗಳನ್ನು ಪ್ರಭಾವಿ ವಾರ್ಡನ್ ಆಗಿ ಚಾರ್ಜ್ ಆಗಿ ನೇಮಕ ಮಾಡಿದ್ದಾರೆ. ಅವರು ಆರ್ಡರ್ ಕಾಪಿ ಕೂಡ ಇದೆ. ಅಷ್ಟೇ ಅಲ್ಲದೆ ಅವರನ್ನು ಮತ್ತೆ ಆ ಚಾರ್ಜ್ ಅನ್ನು ಕೂಡ ಅವರು ಹಿಂದಕ್ಕೆ ಪಡ್ಕೊಳ್ತಾರೆ. ಅಂದ್ರೆ ಅವರು ರದ್ದುಗೊಳಿಸ್ತಾರೆ. ಆ ವಾರ್ಡನ್ ಪ್ರಭಾವಿ ವಾರ್ಡನ್ ರದ್ದುಗೊಳಿಸ್ತಾರೆ. ರದ್ದುಗೊಳಿಸಿದ ನಂತರ ಅವರು ಟ್ರಾನ್ಸ್ಫರ್ ಆಗ್ತಾರೆ. ಅಶೋಕ್ ಸರ್ ಅವರು ಹಿಂದುಳಿದ ಜಿಲ್ಲಾ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗ್ತಾರೆ. ಆದ ನಂತರ ಅವರ ಒಂದು ಸ್ಥಾನಕ್ಕೆ ಶ್ರೀಮತಿ ಸುನೀತಾ ಹಿಂದುಳಿದ ಕಲ್ಯಾಣ ಅಧಿಕಾರಿಗಳಾಗಿ ನೇಮಕ ಆಗ್ತಾರೆ. ಅವರು ಈ ಒಂದು ಅಡುಗೆ ಮಾಡತಕ್ಕಂಥ ಪೋಸ್ಟ್ಗಳನ್ನ ರದ್ದು ಮಾಡಿರ್ತಕ್ಕಂಥ ಪತ್ರವನ್ನು ಕೂಡ ಅವರು ಯಾವುದೇ ರೂಪದಲ್ಲಿರ್ತಕ್ಕಂಥ ಅವರನ್ನು ರದ್ದು ಮಾಡಿರುವುದಿಲ್ಲ. ಅದೇ ಅವರನ್ನೇ ಪ್ರಧಾನ ವಾರ್ಡನ್ನಾಗಿ ಮುಂದುವರಿಸಿದ್ದಾರೆ. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಟ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಡ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ,
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office, household and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ವಾರ್ಡ್ ನಂಬರ್ 28ರ ಚಂದ್ರಬಂಡ ರಸ್ತೆಯ ಹೊಸ ಆಶ್ರಯ ಕಾಲೋನಿಯಲ್ಲಿ ಕುಡಿಯುವ ನೀರು ಸರಬರಾಜು ಮಾಡುವ ಟ್ಯಾಂಕ್ ಗೋಡೆ ಕುಸಿದಿದ್ದು, ಇದರಿಂದ ನೀರಿನ ಕೊರತೆ ಎದುರಾಗಿದ್ದು, ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಆಲ್ ಇಂಡಿಯಾ ಮಜ್ಲಿಸ್ ಇ ಇತ್ತೆಹಾದುಲ್ ಮುಸ್ಲಿಮೀನ್ ಸಂಘಟನೆ ನೇತೃತ್ವದಲ್ಲಿ ನಿವಾಸಿಗಳು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಹೊಸ ಆಶ್ರಯ ಕಾಲೋನಿಯ ಮಸ್ಜಿದ್ ಎ ಯಾಸೀನ್ ಮಸೀದಿ ಹತ್ತಿರ ಕಳೆದ 14 ದಿನಗಳಿಂದ ನೀರಿನ ಸಮಸ್ಯೆ ಎದುರಾಗಿದ್ದು, ಇಲ್ಲಿರುವ ಕುಡಿಯುವ ನೀರು ಸರಬರಾಜು ಟ್ಯಾಂಕ್ ಗೋಡೆ ಕುಸಿದಿದೆ. ಈ ಪ್ರದೇಶದಲ್ಲಿ ಸಾಕಷ್ಟು ಬಡವರು ಮತ್ತು ಕೂಲಿ ಕಾರ್ಮಿಕರು ವಾಸ ಮಾಡುತ್ತಿದ್ದು, ಜೀವನ ನಡೆಸಲು ತೀರಾ ಕಷ್ಟವಾಗುತ್ತಿದ್ದು, ಕೂಡಲೇ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಮನವಿ ಮಾಡಿದರು. ಟ್ಯಾಂಕ್ ದುರಸ್ತಿಗೊಳಿಸುವವರೆಗೆ ದಿನಾಲೂ ಟ್ಯಾಂಕರ್ಗಳ ಮೂಲಕ ನೀರಿನ ವ್ಯವಸ್ಥೆ ಮಾಡಬೇಕು. ಪ್ರದೇಶದ ಜನರಿಗೆ ಒಟ್ಟು 7-8 ಟ್ಯಾಂಕರ್ ನೀರು ಬೇಕಾಗುತ್ತದೆ. ಕೂಡಲೇ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಧಿಕ್ಕಾರ ಎಲ್ಲ ಲೀಡರ್ಗಳಿಗೆ ಲೀಡರ್ಗಳಿಗೆ ಲೋಕಸಭೆ ಸದಸ್ಯರಾಗರು ಮತ್ತೆ ಶಾಸಕರಿಗೆ ಮತ್ತೆ ಡಿಪ್ಯೂಟೆಡ್ ಎಂಎಲ್ಎಗಳಿಗೆ ಧಿಕ್ಕಾರ. ನ್ಯಾಯ ಬೇಕು, ಬೇಕೇ ಬೇಕು, ನೀರು ಬೇಕಂದ್ರೆ ನೀರು ಬೇಕು. ಮಹಾನಗರ ಪಾಲಿಕೆ ನಗರಸಭೆ ಕಮಿಷನರ್ ಅವರಿಗೆ ಧಿಕ್ಕಾರ. ಇನ್ನೊಂದು 2 ನಿಮಿಷ ಬೇಕೇ ಬೇಕು, ಬೇಕೇ ಬೇಕು. ಶಾಸಕರಾದ ಶಿವರಾಜ್ ಪಾಟೀಲ್ ಅವರಿಗೆ ಧಿಕ್ಕಾರ. ಲೋಕಸಭಾದ ಕುಮಾರ್ ನಾಯಕ್ ಅವರಿಗೆ ಧಿಕ್ಕಾರ. ಇದು ಟ್ಯಾಂಕಿ ಬಿತ್ತು, ಟ್ಯಾಂಕಿ ಗಾಳ ಬಿತ್ತು. ಅಣ್ಣ ಯಾವ ಏರಿಯಾ ನಂಬರ್ 28ರಲ್ಲಿ ನೀವು ಆಶ್ರಯ ಕಾಲೋನಿಯಲ್ಲಿ ಟ್ಯಾಂಕಿ ಐತೆ, ಒಂದು ನೀರಿನ ಟ್ಯಾಂಕಿ. ಅದು ಗಾಢ ಬಿತ್ತು. ಸೋಮವಾರ 14 ದಿವಸ ಆಯಿತು. ಇಷ್ಟೊತ್ತನ ಯಾರು ಬಂದಿಲ್ಲ, ನೋಡಿಲ್ಲ. ಅಲ್ಲಿ ಎಲ್ಲರೂ ಜನಗಳು ನೀರು ಅಂತ ಇದು ಮಾಡಕತ್ತಾರ. ನಾವು ಇದಕ್ಕೆ ಸಲ ಕಮಿಷನರ್ ಅವ್ರಿಗೆ ಲೆಟ್ರ್ ಕೊಡೋಕೆ ಬಂದೀವಿ. ಎಷ್ಟು ದಿನ ಆಯ್ತು ನೀರು ಬರಲಾರ್ದು? 14 ದಿವಸ ಆಯ್ತು. ಹಾಂ, ಅಲ್ಲಿಂದ ಕೌನ್ಸಿಲರ್ಗೆ ಹೇಳಿರಿ? ಕೌನ್ಸಿಲರೇ ಇಲ್ಲ ಸರ್ ಅಲ್ಲಿ. ಯಾರಂತ ನಮಗೆ ಗೊತ್ತಿಲ್ಲ. ಐತೆ ಕೌನ್ಸಿಲರ್ ಅವರು. ಹಾಂ, ಈ ಕಮಿಷನರ್ಗೆ ಹೇಳಿರಿ ಇಲ್ಲ? ಯಾವಾಗ ಅದಕ್ಕೆ ಮೆಮೊರಂಡಮ್ ಕೊಡೋಕೆ ಬಂದಿದೆ ಸರ್. ಅದಾದಮೇಲೆ ನಮ್ಗೆ ಅವರು ಯಾವಾಗ ಕೆಲಸ ಮಾಡ್ರಿ, ಯಾವಾಗ ಬಿಡ್ರಿ ನಮ್ಗೆ ಗೊತ್ತಿಲ್ಲ. ದಿನ ನಮ್ಗೆ 8ರಿಂದ 10 ಟ್ಯಾಂಕರ್ಗಳು ಕಳಿಸ್ಬೇಕು. ಈಗ ಕುಡಿಯೋದು ನೀರು ಹೆಂಗೆ ಮಾಡಕತ್ತೀರಿ? ಕುಡಿಯೋದು ನೀರು ಏನು ಸರ್, ಅಲ್ಲಿ ಇಲ್ಲಿ ತಂದು ಅಲ್ಲಿ 10 ರೂಪಾಯಿ ಕೊಟ್ಟು ಫಿಲ್ಟರ್ ವಾಟರ್ ತಂದು ಒಂದು ಗಡ ಇಟ್ಟು ಮಾಡಕತ್ತೀವಿ ನಾವು. ನಿಮ್ಮ ಹೆಸರು? ಮೊಹಮ್ಮದ್ ಶೇಖ್ ಉಸ್ಮಾನ್, ಸಿಟಿ ವಾರ್ಡ್ ಪ್ರೆಸಿಡೆಂಟ್, AIMIM ರಾಯಚೂರು. ನಂಬರ್ 28ರಲ್ಲಿ ನೀರಿನ ಟ್ಯಾಂಕಿ ಬಿದ್ದು ಗೋಡೆ, ಅಲ್ಲಿ ಜನರಿಗೆ ನೀರಿನ ಕೊರತೆ ಆಗಿದೆ. ಅದಕ್ಕೆ ಕಾರಣ ನಾವು ಮಹಾನಗರ ಪಾಲಿಕೆ ಕಮಿಷನರ್ ಅವ್ರಿಗೆ ಬಂದು ಮೆಮೊರಂಡಮ್ ಕೊಡಕತ್ತೀವಿ. ಅವರು ತಕ್ಷಣ ಅದಕ್ಕೆ ಪರಿಹಾರ ಮಾಡಿ ಅಲ್ಲಿ ಸ್ಥಳಕ್ಕೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿಗೆ ನೀರಿನ ಸಮಸ್ಯೆಯನ್ನು ಜಲ್ದಿ ಇದು ಮಾಡಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ
ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕುವ ಕೆಲಸ ಮಾಡುತ್ತೇವೆ. ಎಲ್ಲ ಹೆಣ್ಣುಮಕ್ಕಳಿಗೆ ಅಲ್ಲ ಎಲ್ಲರಿಗೆ ಭಾಳ ತೊಂದರೆ ಆಗುತ್ತೆ. ಬೇರೆ ವಾರ್ಡ್ಗಳಿಗೆ ಹೋಗಿ ನೀರು ತರೋ ಪರಿಸ್ಥಿತಿ ಆಗಿದೆ. ಕೆಲಸ ಬಿಟ್ಟು ಅಲ್ಲಿ ಎಲ್ಲ ಮಾಡ್ಕೊಂಡು ತಿನ್ನೋರಾರ ಬರೀ ಎಲೆಕ್ಷನ್ನಲ್ಲಿ ಬಂದು ಲೋಕಸಭೆ ಸದಸ್ಯರಿರಲಿ ಮತ್ತು ನಮ್ಮ ನಗರ ಶಾಸಕ ಇರಲಿ ಮತ್ತು ಡಿಪ್ಯೂಟೆಡ್ MLA ಇರಲಿ, ಇಲ್ಲಿ ಚೇರ್ಮನ್ ಇರಲಿ, ಮುನ್ಸಿಪಾಲ್ಟಿ ಚೇರ್ಮನ್ ಎಲ್ಲರೂ ಬಂದು ಮಿನಿಸ್ಟ್ರಿ ಇರಲಿ ಯಾರನ್ನ ಇರಲಿ ಅವರು ಬಂದು ಎಲೆಕ್ಷನ್ಗೆ ಒಂದೇ ನಮಗೆ ಓಟಿನ ಬಗ್ಗೆ ಕೇಳ್ತಾರೆ. ವಾರ್ಡ್ ನಂಬರ್ 28ರಲ್ಲಿ ಬಡವರಿಗೆ. ಆಮೇಲೆ ಅಲ್ಲಿ ಯಾರು ಬರಂಗೆಲ್ಲ ಕಾಣೆಯಾಗಿದ್ದಾರೆ ಎಲ್ಲ ಲೀಡರ್ಗಳು. ನಮ್ಮ MIM ಪಕ್ಷದಿಂದ ಅವ್ರಿಗೆ ಒತ್ತಾಯ ಮಾಡ್ತೇವೆ, ಅಲ್ಲಿ ಬಂದು ತಕ್ಷಣ ಅಲ್ಲಿ ಪರಿಹಾರ ಮಾಡಿ ಅಲ್ಲಿ ನೀರಿನ ಸಮಸ್ಯೆ ಬಗೆಹರಿಸಬೇಕು. ಇಲ್ಲ ಅಂದರೆ ನಾವು ಮಹಾನಗರ ಪಾಲಿಕೆಗೆ ಮುಂದಿನ ದಿನಗಳಲ್ಲಿ ಮುತ್ತಿಗೆ ಹಾಕೋ ಕೆಲಸ ಮಾಡುತ್ತೇವೆ. ಇನ್ಶಾಲ್ಲ MIM ಪಕ್ಷದಿಂದ ನಾವು ಇದು ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ. ಯಾವುದೇ ಕಾರಣಕ್ಕೆ ನಾವು ಬಿಡಂಗಿಲ್ಲ. ಸರ್ ಇಲ್ಲಿ ನೋಡಿ ಸರ್, ಇದನ್ನ ಸರ್ ऑटो जी जब तक हमारे को टैंकर 14 दिन में पानी नहीं आया। पब्लिक स्टैंड लगा दे, पब्लिक स्टैंड लगा लेते हैं आप। वहाँ पे पब्लिक स्टैंड लगा दे तो मैं पब्लिक स्टैंड से आप भरो जब तक 2-3 दिन में मैं काम चालू करा देता हूँ। आपको जल्द से जल्द काम खत्म करके आपको ये कर देना। बहुत समस्या होगा बड़ा बनाए थे साहब। मैं आके देखा 13 साल से भी पानी है ना, एक फिर सब इतना गंदा पानी हो गया था। बीमार आ रहे सब बीमार है। अब अच्छा बना के देते इंशाल्लाह का बना के देते। सारा हाइट भी बनाओ, नीचे भी बनाओ। नंबर मैं सेव कर लेता हूँ। हाँ जी सर, कुछ रहा तो मैं आपको कॉन्टैक्ट करूँगा। ठीक है सर। हमारे इधर पब्लिक स्टैंड का ठीक है सर, इंशाल्लाह जल्द से जल्द एक दो दिन बोले तो क्या है नहीं वहाँ वाले थे वहाँ क्या चला बोरवेल का भी एक रिपेयर है, बोरवेल भी रिपेयर एक नहीं है साहब, 13 बोरवेल है साहब, 13 भी 13 अभी ये खराब है। 13 भी 13 वो तो बोल रहे तो क्या तो खाने धोने को अपना कपड़े कपड़े क्या तो भी 13 बोरवेल रहे, वो 13 बोरवेल भी रिपेयर है सब। फोन भी है ना सब, इलेक्शन मूवमेंट में आपको देखते हैं साहब, वहाँ कोई भी आते नहीं साहब। इंशाल्लाह साहब आप आइए साहब, बहुत मेहरबानी होती साहब, आप आइए। गवर्नमेंट नहीं डाल लिया, सब गवर्नमेंट के सेवा। गवर्नमेंट के बोरवेल है क्या साहब। हो जा रहा, हमें बना लिए तुम्हें बना लिए बोलते सब गवर्नमेंट के है। मैं आया तो वो बता के आप लोग मेरे ठीक है बच्चा बदलाते हैं साहब आप लोकेशन दे दूँ जब तक वो भी टेम्परेरी आपको इंशाल्लाह ये पहले दिन हो गया बोले तो वो क्या है यूज कर ले तो साहब आप जो मैं बोरिंग चालू कर जरा शाम तक एक हमारे गाड़ी तो भेजो, मेहरबानी। ये नंबर कॉन्टैक्ट करते हैं जरा इंशाल्लाह सब इंशाल्लाह। यहाँ लो नंबर। ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಮುಜಿಬಿನ್ ಅಹಮದ್, ಸೈಯದ್ ಜಿಲಾನ್ ಹುಸೇನ್, ಮೊಹಮ್ಮದ್ ವಸೀಂ ಅಕ್ರಮ್, ಎಂ ಅಬ್ದುಲ್ ಸಲಾಂ, ಮೊಹಮ್ಮದ್ ಜಾವೇದ್, ಜಾಕೀರ್, ಮೊಹಮ್ಮದ್ ಶಾಲಂ, ಶೇಖ್ ಮುಜಾಮಿಲ್, ಶೇಖ್ ನೂರ್ ಸೇರಿದಂತೆ ಅನೇಕರಿದ್ದರು. ಮನ್ಸ್ಲಾಪುರ ಗ್ರಾಮದ ರಸ್ತೆಗೆ ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನ ಸುಕ್ಷೇತ್ರ ಮನ್ಸ್ಲಾಪುರ ರಸ್ತೆ ಎಂದು ನಾಮಕರಣ ಮಾಡಿ ನಾಮಫಲಕ ಅಳವಡಿಸಬೇಕೆಂದು ಮನ್ಸ್ಲಾಪುರ ಗ್ರಾಮ ಪಂಚಾಯತ್ ವತಿಯಿಂದ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. ನಗರದ ಗೋಶಾಲೆ ರಸ್ತೆಗೆ ಹೊಂದಿಕೊಂಡಿರುವ ಮನ್ಸ್ಲಾಪುರ ಗ್ರಾಮಕ್ಕೆ ಹೋಗುವ ರಸ್ತೆಗೆ ಬೇರೆ ಯಾವುದೇ ನಾಮಕರಣ ಮಾಡದೆ ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನ ಸುಕ್ಷೇತ್ರ ಮನ್ಸ್ಲಾಪುರ ರಸ್ತೆ ಎಂದು ನಾಮಕರಣ ಮಾಡಿ ನಾಮಫಲಕ ಅಳವಡಿಸಬೇಕೆಂದು ಮನವಿ ಮಾಡಿದರು. ನಗರದಿಂದ ಕೇವಲ 4 ಕಿಲೋಮೀಟರ್ ಅಂತರದಲ್ಲಿರುವ ಐತಿಹಾಸಿಕ ಪರಂಪರೆಯ ದೇವಾಲಯಗಳು ಈ ಗ್ರಾಮದಲ್ಲಿ ಇರುವುದರಿಂದ ಶ್ರೀಶೈಲ ಪೀಠದ ರೀತಿಯಲ್ಲಿ ಪ್ರಸಿದ್ಧಿ ಹೊಂದಿದೆ. ಪುರಾತನವಾದ ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನ ಇತಿಹಾಸ ಪ್ರಸಿದ್ಧಿ ಪಡೆದಿದೆ. ಪುರಾತನ ಐತಿಹಾಸಿಕ ದೇವಸ್ಥಾನ ಇರುವ ಈ ಮನ್ಸ್ಲಾಪುರ ಗ್ರಾಮಕ್ಕೆ ಸುಕ್ಷೇತ್ರ ಸಿದ್ಧಲಿಂಗೇಶ್ವರ ರಸ್ತೆ ಎಂದು ನಾಮಕರಣ ಮಾಡಲು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಘವೇಂದ್ರ ಬೋರೆಡ್ಡಿ, ಉಪಾಧ್ಯಕ್ಷ ಉಮಾ ಸಿದ್ದಲಿಂಗಯ್ಯ, ಸದಸ್ಯರಾದ ನಾಗಮ್ಮ, ಬೂದೆಪ್ಪ, ದಂಡಪ್ಪ, ತಿಮ್ಮಯ್ಯ, ಈರಮ್ಮ, ಹುಲಿಗೆಪ್ಪ, ಈಶ್ವರಿ, ಆಂಜನೇಯ, ಕಿರಣ್, ಶಿವಪ್ಪ, ಗ್ರಾಮದ ಮುಖಂಡರಾದ ಸಿದ್ದಪ್ಪ ಗೌಡ, ಮಾಲಿಪಾಟೀಲ್, ಶಂಕರ್ ರೆಡ್ಡಿ ಗೌಡ, ಬನಶಂಕರಯ್ಯ ಸ್ವಾಮಿ, ಸೈಯದ್ ಸಾಬ್, ಶಶಿಧರ್ ಪಾಟೀಲ್, ಸಿದ್ದಯ್ಯ ಸ್ವಾಮಿ, ಅಭಿಷೇಕ್ ರೆಡ್ಡಿ, ಲಿಂಗಯ್ಯ ದಿಡ್ಡಿ, ರಾಮರೆಡ್ಡಿ ಗೌಡ, ಶಿವರಾಜ್ ಹೊಸಪೇಟೆ ಇದ್ದರು.
ವಿದ್ಯುತ್ ದುರಸ್ತಿ ಮಾಡುವ ಸಂದರ್ಭದಲ್ಲಿ ವಿದ್ಯುತ್ ತಂತಿ ತಗುಲಿ ಲೈನ್ ಮ್ಯಾನ್ ಸಾವನ್ನಪ್ಪಿದ ಘಟನೆ ಲಿಂಗಸ್ಗೂರು ತಾಲೂಕಿನ ಗೋರೆಬಾಳ ಗ್ರಾಮದಲ್ಲಿ ಭಾನುವಾರ ಸಂಜೆ ನಡೆದಿದೆ. ಮೃತಪಟ್ಟಿರುವ ಲೈನ್ ಮ್ಯಾನ್ ನಾಗರಾಜ್ ಡೊಳ್ಳಿ ಈಚುನಾಳ 32 ವರ್ಷ ಎಂದು ತಿಳಿದು ಬಂದಿದೆ. ಗೋರೆಬಾಳ ಗ್ರಾಮ ಪಂಚಾಯಿತಿಯಲ್ಲಿ ಲೈನ್ ಮ್ಯಾನ್ ಆಗಿ ನಾಗರಾಜ್ ಸೇವೆ ಸಲ್ಲಿಸುತ್ತಿದ್ದ. ಭಾನುವಾರ ಸಂಜೆ ಗ್ರಾಮದಲ್ಲಿ ವಿದ್ಯುತ್ ವ್ಯತ್ಯಯವಾಗಿದ್ದು, ಈ ಬಗ್ಗೆ ವಿದ್ಯುತ್ ಪರಿವರ್ತಕದಲ್ಲಿ ಪರಿಶೀಲನೆ ವೇಳೆ ವಿದ್ಯುತ್ ತಂತಿ ತಗುಲಿ ಕುಸಿದು ಬಿದ್ದಿದ್ದು, ಸ್ಥಳೀಯರು ಅವರನ್ನು ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹಾನಗರ ಪಾಲಿಕೆ ವೈಫಲ್ಯ ವಿರೋಧಿಸಿ ನವೆಂಬರ್ 1ರಂದು ಉಸ್ತುವಾರಿ ಸಚಿವರಿಗೆ ಘೇರಾವ್. ಪಾಲಿಕೆ ಮಹಾಪೌರರು ಆಯುಕ್ತರು ರಾಜೀನಾಮೆಗೆ ಆಗ್ರಹಿಸಿ ನವೆಂಬರ್ 3ರಂದು ಧರಣಿ. ಮಹಾವೀರ್. ಬಿಸಿಎಂ ಹಾಸ್ಟೆಲ್ಗಳಿಗೆ ಅಡುಗೆ ಸಹಾಯಕರಿಗೆ ವಾರ್ಡನ್ ಹುದ್ದೆ ಪ್ರಭಾರಿ ಕ್ರಮಕ್ಕೆ ಶರಣಪ್ಪ ಮಟ್ಟೂರು ಆಗ್ರಹ. ವಾರ್ಡ್ ನಂಬರ್ 28ರಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಲು ಎಐಎಂಐಎಂ ಮನವಿ. ಮಲ್ಸಲಾಪುರ ರಸ್ತೆಗೆ ಸುಕ್ಷೇತ್ರ ಸಿದ್ದಲಿಂಗೇಶ್ವರ ದೇವಸ್ಥಾನ ರಸ್ತೆ ಎಂದು ನಾಮಕರಣ ಮಾಡಲು ಒತ್ತಾಯ. ಮತ್ತು ವಿದ್ಯುತ್ ತಂತಿ ತಗುಲಿ ಲೈನ್ ಮ್ಯಾನ್ ಸಾವು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, dealers in all kinds of electricals, goods, fans and LED products. Near Mahavir Chowk, ಲೋಹರ್ವಾಡಿ, MG ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾಸ್ತವ ಮುಕ್ತವಾಯಿತು. ಮುಂದಿನ ವಾಸ್ತವವನ್ನು ಮತ್ತೆ ಭೇಟಿಯಾಗೋಣ.